ನಡೆಸುತ್ತಿರುವ ಸಹಜರಂಗ ರಂಗತರಬೇತಿ ಶಿಬಿರದ ವಿದ್ಯಾರ್ಥಿಗಳು ಅಭಿನಯಿಸುವ ನಾಟಕ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ. ವಿನ್ಯಾಸ ಮತ್ತು ನಿರ್ದೇಶನ ಜೀವನ್ ಕುಮಾರ್ ಬಿ ಹೆಗ್ಗೋಡು. ಸಂಗೀತ ನಿರ್ವಹಣೆ ಸಂತೋಷ್ ಎಸ್ ಮತ್ತು ಧನುಷ್. ಸಹ ನಿರ್ದೇಶನ ಕೌಶಿಕ್ ಕ್ಯಾತನಹಳ್ಳಿ, ಸಂತೋಷ್ ಎಸ್. ರಂಗಪರಿಕರ ಕೌಶಿಕ್ ಕ್ಯಾತನಹಳ್ಳಿ, ಆಕಾಶ್ ಕುಮಾರ್, ತೇಜಸ್, ಪದ್ಮಶ್ರೀ, ಧನುಷ್, ಗೀತಾಂಜಲಿ. ವಸ್ತ್ರ ವಿನ್ಯಾಸ ಯಶು, ನಾಗಶ್ರೀ, ಹಿಮಾ. ನಿರ್ದೇಶನ ಮತ್ತು ವಿನ್ಯಾಸ ಜೀವನ್ ಕುಮಾರ್ ಬಿ ಹೆಗ್ಗೋಡು. ಈಗ ನಾಟಕ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ. ನಮಗಂತೂ ಸಾಕಾಗಿ ಹೋಗಿದೆ ಆ ಹುಡುಗರನ್ನ ಕಟ್ಕೊಂಡು. ಮಠಕ್ಕೆ ಬರೋ ಭಕ್ತರ ಮುಂದೆಲ್ಲ ಮುಜುಗರ. ಆತ ತಾನು ಕುಡಿಯೋದಲ್ಲದೆ ಆ ಆನೆಗೂ ಕುಡಿಸ್ತಾನೆ. ಈಗ ಏನ್ ಮಾಡೋದು ಸ್ವಾಮಿ? ಆನೆ ಹಂಗೆ ಬಿಟ್ಟಿರ್ಲಿ, ಹಸ್ವಾದಾಗ ತಿನ್ನುತ್ತೆ. ಹಾಗೆಲ್ಲ ಆಗಲ್ಲಮ್ಮ. ಮಠಕ್ಕೆ ಬರೋ ಮಂದಿ ಆನೆನ ನೋಡ್ತಾರೆ, ಸುದ್ದಿ ಆಗುತ್ತೆ. ಆಮೇಲೆ ಪತ್ರಿಕೆಯವರು, ಪ್ರಾಣಿದಯ ಸಂಘದವರು ಒಂದೇ ಎರಡೇ ಕಷ್ಟ ಕಂಡ್ರಮ್ಮ. ಹೆಂಗೋ ಪುಟ್ಟಿಯವರು ಆನೆ ಕೂತು ಎಷ್ಟೋ ಕಾಲ. ಅಡ್ಡ ಪಲ್ಲಕ್ಕಿ ಶುರುವಾದ್ಮೇಲೆ ಈಗಂತೂ ಆನೆ ಬರೀ ಅಲಂಕಾರಕ್ಕಷ್ಟೇ. ಅದನ್ನ ಮಾರ್ಬಿಡೋದೇ ಒಳ್ಳೇದನ್ಸುತ್ತೆ. ಅದೇನೋ ಸರಿಯಮ್ಮ. ಆದ್ರೆ ಆ ಆನೆನ ಯಾರು ಕೊಡ್ತಾರೆ? ಅದು ಇಲ್ಲೇ ಮಠದಲ್ಲೇ ಹುಟ್ಟು ಬೆಳೆದಿರೋ ಆನೆ, ಜನಗಳ ಮಧ್ಯೆ ಓಡಾಡ್ಕೊಂಡಿರೋದು. ಅಲಂಕಾರಕ್ಕೆ ಲಾಯಕ್ಕೆ ಹೊರತು ಕೆಲಸಕ್ಕಲ್ಲ. ಗೊತ್ತಿರೋರು ಯಾರು ಕೊಡ್ತಾರೆ? ನಂಗೆ ಆ ಮಾವುತನ ಮೇಲೆ ಅನುಮಾನ. ಅವನೇನೋ ಮಾಡಿಸಬೇಕು. ಇಲ್ಲ ಅಂದ್ರೆ ಯಾವ ಆನೆ ತಾನೇ ಬಿಟ್ಕೊಡುತ್ತೆ? ನಾನೆಲ್ಲೋ ಕಂಡಿಲ್ಲಪ್ಪ. ಅದಕ್ಕೆ ನಾನು ಮೊನ್ನೆ ಆನೆ ಶಾಸ್ತ್ರ ಕೇಳಕ್ ಹೋಗಿದ್ದೆ. ಇಲ್ಲೇ ಧರ್ಮಸ್ಥಳದ ಒಬ್ರು ಆನೆ ಶಾಸ್ತ್ರ ಕಂಡಿದ್ದಾರಂತೆ. ಹೇಳೋ ಬುದ್ಧಿಯವ್ರಿಗೆ. ಹೇಳಮ್ಮ, ಇವರೆಲ್ಲ ನಮ್ಮವರೇ. ಆನೆ ಲಕ್ಷಣ ಸರಿ ಇರುವಂತೆ ಬುದ್ಧಿ. ಅದರಿಂದ 5 ಜನಕ್ಕೆ ಹಾನಿಯಾಗುತ್ತಂತೆ. ಅದ್ರ ಮೇಲೆ ಕೂರೋದಾಗ್ಲಿ, ಮೆರವಣಿಗೆ ಮಾಡೋದಾಗ್ಲಿ ನಿಲ್ವಂತೆ. ನಿಜವೇನಮ್ಮ? ಆ ಮಾವುತ ಗೊತ್ತಿದ್ದೇ ಬಿಟ್ಟೋಡಿರ್ಬೇಕು. ಇಲ್ಲ ಅಂದ್ರೆ ಆನೆನ ಯಾವ್ದಾದ್ರು ಸಾಗಾಕೋದೇ ಒಳ್ಳೇದು. ನಮಗೀಗ ವೇಳೆ ನಿಲ್ತಾ ಇದೆ, ಭಕ್ತರು ಕಾಯ್ತಾ ಇದೆ. ನಾನು ಬಂದೆ. ಇಲ್ಲ, ಇಲ್ಲಿ ಬೇಕಾದಷ್ಟು ಕೆಲಸ ಉಂಟು. ನಾನು ಮತ್ತೆ ಬರುವ ಆಳೆ ಅಲ್ಲ, ಮನುಷ್ಯರಾಯೋ. ಅಲ್ಲೆಲ್ಲ ಈಗ ಯಾಕಿದ್ದೀರ ಆಯ್ತಾ? ನಿಂದ ತಪ್ಪಿಲ್ವೇನಯ್ಯ? ನೀನ್ ಕೊಡಿ, ಯಾರು ಬೇಡ ಅಂದವರು. ಆದ್ರೆ ಕುಂದಾಗ ಸ್ವಾಮಿಗಳ ಮುಂದೆ ಬರಬೇಡ ಕಣಯ್ಯ. ಹೋಗಿ ಸ್ವಾಮಿಗಳ ಮುಂದೆ ಬಂದ್ರು ಪರವಾಗಿಲ್ಲ. ಬರೋ ಊರಿಂದ ಬಂದ ಭಕ್ತರ ಮುಂದೆ ನೀನು ಕುತ್ಕೊಂಡು ಬಂದು ಗಲಾಟೆ ಮಾಡಿದ್ರೆ ಹೆಂಗಯ್ಯ? ಸ್ವಾಮಿಗಳ ಮರ್ಯಾದೆ ಏನಾಗ್ಬೇಡ. ನಾನೇನು ಮಾಡಿದೆ? ಭಕ್ತರಿಗೆ ಆನಂದ ಆಶೀರ್ವಾದ ಬೇಕು. ಒಂದು 10 ರೂಪಾಯಿ ಕೊಡಿ, ಅದಕ್ಕೆ ಹೇಳ್ತೇನೆ ಅಷ್ಟೇ. ಹೆಣ್ಣುಗವರಿಗೆ ಒಂದು ಬಾಳೆಗೊನೆ, 1 ಕೆಜಿ ಬೆಲ್ಲ ಅಷ್ಟೇ. ನಿಮ್ಮ ಸ್ವಾಮಿಗಳು ಎಂದು ಹೇಳಿದು ನೀನು
ನಮಗೆ ಅದು ಒಂದು ಜೀವ ಅಲ್ಲ. ನಮಗೆ ಸಂತೋಷ ಬೇಕು, ಅದಕ್ಕೆ ಸಂತೋಷ ಬೇಡವ. ಅದಕ್ಕೆ ಒಂದು 2 ಲೀಟರ್ ಜಾರೈ ಹೋಗ್ಲಿ ಬಿಡು, ನೀ ಏನಾರ ಮಾಡ್ಕೋ, ಈ ಬಾ ಹೋಗೋಣ. ಯಾರು ಹೇಳಿಲ್ಲ ನಾನು ಬರಂಗಿಲ್ಲ, ನಾನು ಕುಡುಕ. ಎಂಡ ಲಕ್ಷ್ಮಿ ಅಂತ್ಯ ಅದೇನ್ ಗಪ್ಪ ಅಂತ ಆನೆಲ್ಲ ಬಿಟ್ಟು ಬಂದೆ. ಅದೇನು ಮಾಡಿದೆ ನೀವು ಜಡಿಲ್ಲ ಅಷ್ಟೇ. ಈಗ ನೀನ್ ಬರ್ದೆ ಹೋದ್ರೆ ಹೆಂಗಯ್ಯ? ಆನೆ ನೋಡ್ಕೊಳ್ಳೋದು ಯಾರು? ಅಷ್ಟು ದೊಡ್ಡ ಮಠ ಉಂಡಲ್ಲೇ, 100 ಜನ ಭಕ್ತರು ಉಂಡಲ್ಲೇ, ಅದರಲ್ಲಿ ಒಬ್ಬ ಮಾವುದ ಸಿಕ್ಕಕ್ಕಿಲ್ಲ ನಿಮಗೂ. ಸಿಗ್ತಾರೆ ಕಣಯ್ಯ, ಆದ್ರೆ ಆನೆ ಕೇಳ್ಬೇಕಲ್ವಾ? ಆನೆ ಕೇಳದೆ ಏನು? ಅದೇ ಕಣಯ್ಯ ಕಷ್ಟ ಆಗಿರೋದು. ಈಗ ಆನೆ ಮೇವು ತಿಂತಾ ಇಲ್ಲ. ಆನೆ ಮೇವು ತಿಂತ ಇಲ್ಲ. ಗೌರಿ 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 ನೀವೆಲ್ಲ ಸೇರಿ ಹೆಣ್ಣ ಗೌರಿಗೆ ಏನೋ ಮಾಡಿದೆ. ಗೌರಿ ಬೇಡ, ಸುಮ್ನಿರು. ಆನೆಗೆ ಏನೂ ಆಗಿಲ್ಲ, ಆನೆ ಚೆನ್ನಾಗೇ ಇದೆ. ನೀವೆಲ್ಲ ಸೇರಿ ಹೆಣ್ಣ ಗೌರಿಗೆ ಏನೋ ಮಾಡಿದೆ. ಗೌರಿ ನಿಂಗೆ ಅಷ್ಟೊಂದು ಪ್ರೀತಿ ಆನೆ ಮೇಲಿದ್ರೆ ಈ ಬಾ ನಮ್ ಜೊತೆ. ಈಗ ಜ್ಞಾನ ನಿಮಗೆ ಬೇಕು ಅಲ್ಲೇ? ಈಗ ಜ್ಞಾನ ನಿಮಗೆ ಬೇಕು, ನಾನು ಬರಾಕಿಲ್ಲ. ಸ್ವಾಮಿಗಳೇ ಹೇಳಿದ್ದಾರೆ ಮಾರಯ್ಯ, ನಿಂಗೆ ಆ ಭಯ? ಭಯ? ಈ ಬೇಲಾಯ್ತನಕ್ಕೆ ಎಂತ ಭಯ? ನಿಮಗೆ ತಲೆ ಸರಿ ಇಲ್ಲ. ನಾನು ಬರಬೇಕಾದರೆ ಎಂಡ ಖಂಡಿತನುಂಡು. ಅದೇನ್ ಕಂಡೀಷನ್ ಹೇಳು ಮಾರಯ್ಯ. ನಾನು ಕುಡಿಚು, ಯಾರು ಅಡ್ಡಿ ಮಾಡಬಾರ್ದು. ಸರಿ ಎಂಡಗ ಅವರಿಂದ ಕಾಸು ಎಂಡೇ ಕಾಸು. ಸರಿ എനിക്ക് 2,000 ಶಾಲ ಬೇಕು. ಸರಿ ಹೊರಡು. എന്റെ ഗൗരി, എന്റെ ലക്ഷ്മി, ഗൃഹലക്ഷ്മി ഗൗരി. ಹಾ, ಇವನಿಗೆಲ್ಲ ವಿಚಾರ ತಿಳಿಸಿದಿರಲ್ಲ, ಆಮೇಲೆ ಇವ್ನು ಬಂದವ್ರ ಮುಂದೆ ಏನಾದ್ರು ಹೇಳ್ಕೊಂಡು ബുദ്ധി നിമക്ക് ഭയമൊന്നും വേണ്ട. ഈ വേളാഴ്ച അന്ത മനുഷ്യനെ അല്ല. നിമക്കും ആന വേണ്ട, മറ്റക്കും ആന വേണ്ട, നീ എനിക്ക് ಬೇಕല്ലേ. ಆನೆ ಎಲ್ಲಿ ಉಂಟು ಅಲ್ಲಿಯೇ ನಾನು ಯಾಕೆ ಮಾತಾಡಲಿ? ನೋಡು, ನಿನ್ನ ಹಳೆ ಸಾಲ ಎಲ್ಲ ಮನ್ನಾ, ಹಳೆ ಸಾಲ ಎಲ್ಲ ತೀರ್ತು. ಹೊಸದೇನಾದ್ರೂ ಇದ್ರೆ ಅವ್ರ ಹತ್ರ ಮಾತಾಡ್ತು. ಅದು ನನಗೆ ಬಿಡಿ ಬುದ್ಧಿ, ನಾನು ಮನುಷ್ಯನಲ್ಲೇ. ಓಹೋ, ಬರ್ಬೇಕು. ನಾನು ಮೂಡಿಗೆರೆ ಕೃಷ್ಣೇಗೌಡ, ಜೊತೆಗೆ ವೇಲಾಯುಧನು ಇರ್ತಾನೆ. ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ಮನುಷ್ಯ, ಸ್ವಲ್ಪ ಕುಡಿಯೋ ಅಭ್ಯಾಸ ಇದೆ. ಅಯ್ಯೋ ಅದೇನು ತೊಂದರೆ ಇಲ್ಲ. ಕಷ್ಟಪಟ್ಟು ದುಡಿಯುವಾಗ ಯಾರಾದ್ರೂ ಸ್ವಲ್ಪ ಏರಿಸ್ಕೊಂತಾರೆ, ಅದೇನು ತೊಂದರೆ ಇಲ್ಲ. ಆಮೇಲೆ ಕಾಡಲ್ಲಿ ಆನೆಗೆ ಮೇವಿಗೆ ಏನು ಕೊರತೆ ಇಲ್ಲ. ಕೊರತೆ ಇರೋದು ನನಗೆ ಹಣದ್ದು. ಅದನ್ನು ನಮ್ಗೆ ಆಗಲೇ ತಿಳಿಸಿದ್ದೀನಿ. ತಾವಲ್ಲಿ ಕೊಪ್ಪಿ ಈ ಆನೆಗೆ ಕೊಡೋದಾದ್ರೆ ತಗೊಂಡೋಗೋಣ ಅಂತಿದ್ದೀನಿ. ಸರಿ, ಹಾಗಾದ್ರೆ ವೇಲಾಯುಧ ನಿಂದೇನಾದ್ರಿದ್ರೆ ಹೇಳಯ್ಯ. ಎನ್ನಿಲ್ಲೇ ನನ್ನ ಶಾಲೆಲ್ಲ ತೀರುತ್ತಲ್ಲೇ. ಗೌಡರೇ, ನನ್ನ ಇಲ್ಲಿದ್ದ ಶಾಲ ಇಲ್ಲಿಕ್ಕೆ ಸರಿಯಾಯಿ. ಈಗ ಹೊಸ ಶಾಲ ಬೇಕು. ಸಾಲ ಅನ್ಸಲಯ್ಯ, ಅಲ್ಲಿ ಬಾ ಕೊಡ್ತೀನಿ. ಗೌಡರೇ, ನಾನು ಇಲ್ಲಿ ಒಂದು ಅಲ್ಲಿ ಒಂದು ಮಾತನಾಡುವ ಮನುಷ್ಯನೇ ಅಲ್ಲ. ನಿನಗೆ 2,000 ಶಾಲ ಬೇಕು. ಈಗಲೇ ಬೇಕು ಅಂದ್ರೆ ಅದು ಹೆಂಗಯ್ಯ? ಗೌಡರೇ, ನಾನು ಕೇಳಿಲ್ಲವ. ನಾಳೆ ಅಂದರೆ ಮನೆ ಆಡು ಎನ್ನು ಬೇಡಿಕೊಂಡ ಎಂದಾಗ ಅವರಿಂದ ಕಾಲತ್ತ ನೋಕಿ ಅದು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಸರಿ, ಮತ್ತೆ ಯಾರಾದ್ರೂ ಹೋದ್ರಮ್ಮ. ಕೃಷ್ಣೇಗೌಡ್ರೆ, ಕರಾರ ಪತ್ರನ ನಿಮ್ ಮುಂದೆನೆ ಓದ್ತಾರೆ. ತಪ್ಪು ಏನಾದ್ರೂ ಇದ್ರೆ ಹೇಳಿ. ಆಗಲಿ. ಶ್ರೀ 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 ಗೂಳೂರು ಮಹಾಸಂಸ್ಥಾನ ಮಠ. ಗೂಳೂರು ಮಹಾಸಂಸ್ಥಾನಕ್ಕೆ ಸೇರಿದ ಗೌರಿ ಎಂಬ ಹೆಣ್ಣಾನೆಯನ್ನು ಈ ದಿನದಂದು
ಎನ್ ರಾಮೇಗೌಡ ಇವರಿಗೆ 20,000 ರೂಪಾಯಿಗಳಿಗೆ ಶುದ್ಧ ಕ್ರಯಕ್ಕೆ ಮಾರಾಟ ಮಾಡಿ ಸದರಿ ಕೃಷ್ಣೇಗೌಡರಿಗೆ ಈ ಮೂಲಕ ಹಸ್ತಾಂತರ ಮಾಡಲಾಗಿದೆ. ಇದುವರೆಗೆ ಗೂಳೂರು ಶ್ರೀಮಠದ ಚರಾಸ್ತಿಯಾಗಿದ್ದ ಗೌರಿ ಎಂಬ ಹೆಣ್ಣಾನೆಯು ಈಗ ಈ ಲಗಾಯತ್ತು ಸದರಿ ಮೇಲ್ಕಂಡ ಕೃಷ್ಣೇಗೌಡರದ್ದಾಗಿದ್ದು, ಇನ್ನು ಮುಂದೆ ಆನೆಯ ಬಗ್ಗೆ ಗೂಳೂರು ಶ್ರೀಮಠಕ್ಕಾಗಲಿ ಮಠಾಧೀಶರಿಗಾಗಲಿ ಹಾಗೂ ಶ್ರೀಮಠದ ಯಾವುದೇ ಶಿಷ್ಯವೃಂದ ಭಕ್ತಾದಿಗಳು ನೌಕರರು ಇತ್ಯಾದಿ ಯಾರಿಗೇ ಆಗಲಿ ಯಾವುದೇ ಹಕ್ಕು ಹಾಗೂ ಬಾಧ್ಯತೆಗಳು ಇರುವುದಿಲ್ಲವೆಂದು ಇನ್ನು ಮುಂದೆ ಸದರಿ ಆನೆಯ ಸಂಪೂರ್ಣ ಮಾಲೀಕತ್ವ ಹಾಗೂ ಜವಾಬ್ದಾರಿ ಮೇಲ್ಕಂಡ ಕೃಷ್ಣೇಗೌಡರದ್ದೆಂದು ಉಭಯತ್ರರು ಒಪ್ಪಿ ರುಜು ಮಾಡಿರುತ್ತೇವೆ. ಗೌರಿ ಅಲ್ಲ, ನನ್ನ ಲಕ್ಷ್ಮಿ. ಅದಕ್ಕೆ ಹೇಳೋದು ಎಲ್ಲ ಬಿಟ್ಟಾಗ ಬಂಗಿ ನೆಟ್ಟ ಅಂತ. ಹೌದಣ್ಣ, ಈಗ ಅದೇ ಲಾಭ ನೋಡು. ಹೌದು, ಅದೇ ಬಂದ್ ಬೈ ಬಂಗಿ ನೆಡೋದು. ಈಗ ಏನಾದ್ರು ಶುರು ಮಾಡ್ಕೋಬೇಕು ಅಂತ ಇನ್ನೇನು ನಮ್ ಇಷ್ಟೆಯಿಂದ ಚಾರ್ ಮಾಡ್ಕೊಂಡ ಕೇಳೋದು ಮಾಡ್ತಿರೋದಾದ್ರು ಏನು ಇದೇ ತಾನೇ. ಅವರೆಲ್ಲ ದುಡ್ಡು ಮಾಡ್ಕೊಂಡಾದ್ಮೇಲೆ ನಮ್ಮವ್ರು ಶುರು ಹೊಚ್ಕೊತಾರೆ. ಅಷ್ಟೊತ್ತಿಗಾಗೆ ಪೇಪರ್ ಅಲ್ಲೆಲ್ಲ ಸುದ್ದಿಯಾಗಿ ಎಲ್ಲ ಕಳ್ಕೊತಾರೆ. ಅದಕ್ಕೇನು ಸ್ವಾಮಿ, ಈ ಗಾದೆ ಹುಟ್ಟಿರ್ಬೇಕು, ಎಲ್ಲ ಬಿಟ್ಟಿದ್ದು ಮಗ ಬಗ್ಗಿಗೆ ನೆಟ್ಟ ಅಂತ. ಓ, ರಾಮಣ್ಣ, ಆರಾಮಾಗಿದ್ಯೇನೋ? ಛೀ ಛೀ ಛೀ, ಇದೇನಿದೆ ರಜಮ್ಮ? ಇಲ್ಲೇ ಪಕ್ಕದಲ್ಲಿ ಲಡ್ಡಿ ಬಿದ್ದಿದ್ಯಲ್ಲೋ, ಲೆಕ್ಕಾಕೋದಂದ್ರೇನು? ಹಾಲು ವಾಸನೆ ಬೇರೆ. ಅದು ಹೆಂಗೆ ಇವರೆಲ್ಲ ಇಲ್ಲೇ ಕೂತು ಟೀ ಕುಡಿತಾವ್ರೆ? ಅದೇ ವಿಚಾರ ರೇವನ್ ಬೈ ನಾನ್ ಹೇಳಕ್ ಬಂದಿದ್ದು. ಈ ಕೃಷ್ಣೇಗೌಡನ್ಗೆ ಒಂಚೂರು ಏನಾದ್ರು ತಲೆ ಬುದ್ಧಿಗಿದ್ದಿದ್ರೆ ಮಾಡ್ತಿದ್ನ. ಹುಚ್ಚ ಕಣ ಅವನು, ಹುಚ್ಚ. ಮೊದ್ಲೇ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಸುಸ್ತಾಗಿದ್ದಾನೆ. ಈಗ ಆ ಆನೆ ಬೇರೆ ತಂದ್ಕೊಂಡಿದ್ದಾನಲ್ಲ. ಅದ್ರದ್ದೇ ಸ್ವಾಮಿ ಲತ್ತಿ, ಅದು ಮಟ್ಟಾನೆ ಅಲ್ಲ. ಇದೆಲ್ಲ ತಿರುಗಿ ತಿಂಡಿ ಅಭ್ಯಾಸ ನೋಡಿ. ಈಗ ದಿಕ್ಕು ಎರಡಪ್ಪ ಹುಡುಗಿರ ಅಂಗಡಿ ತಿರುಗಿ ಬರ್ತದೆ ಅಂತೀನಿ. ಮುಗುದು ಪ್ರಾಣಿ ಅಂತ ಜನ ಅದು ಇದು ಕೊಡ್ತಾರೆ. ನೋಡಿ, ಮಳೆ ಮನೆಗೆ ತೆಕ್ಕು ಪೂರ ಅದೇ ಖಾಲಿ ಮಾಡಿರೋದು. ಏನು ಮಾಡಕ್ಕಿಲ್ಲ. ಅಂತೂ ಕೃಷ್ಣೇಗೌಡಗೆ ಆನೆಗೆ ಸಾಕೋದು ಸುಲಭಗೆ ಆಯ್ತು ನೋಡಿ. ಇಲ್ಲ ಕಣನ್ನು, ನೀ ಕೇಳಿಸ್ಕೊಳ್ಳಿ. ಈ ಕೃಷ್ಣೇಗೌಡನ್ಗೆ ಅವ್ರು ಬಿಂಬೋ ಕಂಪ್ನಿಯವರು ರೈಲು ಹಚ್ಚಿದಾರಂತೀನಿ. ಚಾರ್ಮಾಡಿ ಕಾಡಲ್ಲಿ ಅವ್ರು ಬೆಂಕಿ ಪಟ್ಟಣ ಮರ ಕಟ್ಕೊಳಕ್ಕೆ ಸರ್ಕಾರ ಅವ್ರಿಗೆ ಗುತ್ತಿಗೆ ಕೊಟ್ಟಿದೆಯಂತೆ. ಅಲ್ಲ, ಚಾರ್ಮಾಡಿ ಕೊಳ್ಳೋದ್ರಿಂದ ಮರ ಮೇಲೆ ಬರ್ಬೇಕಾದ್ರೆ ನಿಮ್ಮಿಂದವ್ರಿಂದ ಸಾಧ್ಯನೇ? ಇಲ್ಲಪ್ಪ, ಆನೆನೇ ಬೇಕು. ಅದಕ್ಕೆ ಈ ಕೃಷ್ಣೇಗೌಡರು ಅವ್ರ ಮಾತು ನಂಬ್ಕೊಂಡು ಈ ಆನೆ ತಂದಿದ್ದಾನೆ. ಯಾಕೆ ಹೇಳಿ? ಇನ್ಯಾಕಣ ಚೆನ್ನಾಗಿ ಬಾಡಿಗೆ ಸಿಗತ್ತೆ ಅಂತ. ಅಲ್ಲ, ಹಿಂದೆಲ್ಲ ರಾಜ ಮಹಾರಾಜರು ಯಾರನ್ನಾದ್ರೂ ತಳಿ ಎತ್ತದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಈ ಆನೆ ದಾನ ಕೊಡ್ತಿದ್ರಂತೆ. ಹಂಗೆ ಅಂತಂದ್ರೆ ನಮ್ಗೆ ಕೃಷ್ಣೇಗೌಡರ ಕತೆ. ಸರಿ ಸರಿ, ನಾನು ನಿಮ್ ಜೊತೆ ಮಾತಾಡ್ತಾ ಕೂರಕ್ಕೆ ಪುರ್ಸೊತ್ತಿಲ್ಲ. ನಿಮಗೆ ಟೈಮ್ ಆಗ್ತಿದೆ, ಟೈಮು. ನಾನು ಬರ್ತೀನಿ. ನಿಜ ಬೇಕು ಇರ್ಬೋದೇನೋ. ಈಗ ನೋಡಿ, ಆನೆ ಕಾಡಲ್ಲಿ ಮರ ಹಿಡಿಯೋ ತನಕ ಬೇಗೇನು ಚಿಂತೆ ಇಲ್ಲ. ಇಲ್ಲ ಅಂದ್ರೆ ಹಿಂಗೆ ಬಿದಿಗೆ ಬಿಟ್ಬಿಡ್ತಾರೆ. ಬೆಟ್ಟ ಜನ ಸಾಕ್ದಂಗೆ ಆಯ್ತು ನೋಡಿ. ನೀರೇನು ಸ್ವಲ್ಪ ಅಲ್ಲ ಕಣೋ ನಮ್ಮ ಆನೆ ಸಾಕೋದು. ಅದು ಅಲ್ಲದೆ ಅದು ಹೆಣ್ಣಾನೆ, ಸ್ವಲ್ಪ ಪರವಾಗಿಲ್ಲ. ಗಂಡಾನೆ ಆಗಿದ್ರೆ ತುಂಬಾ ಕಷ್ಟ ಹೋಗ್ಬಿಡೋದು. ಒಂದು ಸಾರಿ ತುಂಬಾ ಕೆಲಸ ನಿಂತು ಅಂದ್ರೆ ಆನೆ ಇರ್ಲಿ ಈ ಮಾವು ತುಂಬಿಸೋದೇ ಕಷ್ಟ ಕಡೆಯ. ಹೋಗಿ ಬಿಡಯ್ಯ, ಆ ಕೃಷ್ಣಗೌಡನಿಗೆ ಚಿಂತೆ ನಮಗೆ. ಅವನ ಆನೆನಲ್ಲೂ ಸಾಕಿ, ಹಾಡಿನಲ್ಲೂ ಸಾಕಿ. ಖುಷಿಲಿ ಅವ್ರ ಇದಾರಪ್ಪ ರೇಮ. ಆನೆದು ಮೇಲೆ ಅಂಬಾರಿ ಕೆಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕೆಂಡೆ, ನನ್ನೇ ಕೆಂಡೆ. ಅಲ್ಲ, ತಿಂದದಕ್ಕೂ ಮರ ಮುರಿದಿದ್ದಕ್ಕೂ ಎಲ್ಲದಕ್ಕೂ ಆನೆನೇ ಕಾರಣ ಅಂತಾರಲ್ಲ. ಪಾಪ ಮೂಕ ಪ್ರಾಣಿ ಅಂದ್ರೆ ಅಷ್ಟೊಂದು ಸದರಾನ. ಏನ್ ಜನನೋ ಏನು. ಓ ಸಿಕ್ಕ
ಬರ್ಬಿಟ್ಟು ಪ್ರಾಣಿಗಳನ್ನ ಹಿಂಗೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ನೋಡಿ ಸ್ವಾಮಿ, ನೋಡಿ ನೀವೇ ನೋಡಿದ್ರಲ್ಲ, ಕಡಿಮೆ 10,000 ಗೆಲಾಸ್ ಆಗಿದೆ. ಇದನ್ನೆಲ್ಲ ಕೃಷ್ಣಗೌಡ ಕಟ್ಕೊಡ್ಬೇಕು ಸ್ವಾಮಿ. ಇನ್ನೇನ್ ಮಾಡ್ತಾನೆ ಕಟ್ಕೊಳ್ತಾನೆ. ಹ್ಞೂ, ಆನೆ ತಂದಾಗ ಮನೆ ಮಠ ಎಲ್ಲ ಹರಗ ಬಿಡ್ತಾನೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವ್ನ್ ದೇಶನೇ ತಿರ್ಗ್ಬಿಡ್ತಾನೆ. ಅಕ್ಕ, ಅವ್ನ್ ದೇಶಕ್ಕೆ ಹೆಂಗಾರು ಆಗ್ಲಿ, ನಮ್ ದೇಶಕ್ಕೆ ಹೆಂಗಾಯ್ತಲ್ಲಕ್ಕ? ಇತ್ತೀಚೆಗಪ್ಪ ಆನೆ ತನ್ನ ಶುರು ಮಾಡ್ತಿದಂತೆ. ಹೌದೌದು. ಅದು ತರಲೆ ಮಾಡ್ತದೆ ಅಂತ ಗೊತ್ತಿದ ಮೇಲೆ ಊರೊಳಗೆ ಯಾಕೆ ಬಿಡ್ಬೇಕು ಸ್ವಾಮಿ? ಒಂದು ಬಾಳೆನೇ ಕೊಟ್ಟಿಲ್ಲ ಅಂತ ಪೂರಾ ದುಕಾನ್ಗೆ ಬಂದ್ ಮಾಡಿದ್ಯಲ್ಲ ಸ್ವಾಮಿ. ಇವತ್ತು ನನ್ಗೆ ಸ್ವಾಮಿ, ನಾಳೆ ಇನ್ನೊಬ್ಬನಿಗೆ. ಅಲ್ವೇ ತಪ್ಪಯ್ಯ, ಆ ವೇದದ ಸರಿಲ್ಲ. ಹೌದು, ಅವರನ್ನು 24 ಗಂಟೆ ಕುತ್ಕೊಂಡೇ ಬಿದ್ದಿರ್ತಾನೆ. ಎಲ್ಲೋಗ ಮೊದ್ಲು ಅವನು ನೋಡ್ಕೆ. ಅವನ್ ಕುಡಿಯೋ ನಮ್ಗಿರ್ಲಿ, ಆ ಆನೆಗೂ ಕುಡ್ಸ್ತಾನಂತಲ್ಲಯ್ಯ. ಆ ಆನೆಗೆಲ್ಲೋ ಉಚ್ಕಿ ಚುಡಿರ್ಬೇಕು. ಹೌದೌದು. ಮೊನ್ನೆ ಅವನೇ ಹೇಳ್ದ ಸ್ವಾಮಿ, ಕೆಲಸ ಜಾಸ್ತಿ ಇದ್ದು ಲಾಭ ದಿನ ಆ ವೇಲಾಯುಧನ್ ಬೇಡ್ಕೊಟ್ರು, ಆನೆಗೂ 2 ಲೀಟ್ರು ಕೃಷ್ಣಗೌಡ್ರೆ ಕೊಡ್ತಾರಂತೆ. ತಪ್ಪಲ್ವಾ? ಅಲ್ಲಮ್ಮ, ವೇಲಾಯುಧ ಕುಡಿತಾನೆ ಅಷ್ಟೇ, ಅವನ ಆನೆಗೆಲ್ಲಮ್ಮ ಕುಡಿಸ್ತಾನೆ. ಇಲ್ಲ ಸ್ವಾಮಿ, ಅವ್ನು ಕೊಟ್ಟು ಹಾಳಾಗಿತ್ತಂತೆ. ಆ ಆನೆಗೂ ಕುಡಿಸಿ ಹಾಳು ಮಾಡ್ದ. ನೋಡಿ ನಮ್ದು ದುಕಾನ್ಗೆ ಪರಿಸ್ಥಿತಿಯ ಯಾಲ. ಈಗ ಇದಕ್ಕೆಲ್ಲ ನಮ್ಗೆ ಕೃಷ್ಣಗೌಡನೇ ಕಷ್ಟ ಕಟ್ಕೊಡ್ಬೇಕು. ಇದಕ್ಕೆಲ್ಲ ನೀವೇ ಸಾಕ್ಷಿ ಆಯ್ತಾ? ಆಯ್ತಾಯ್ತು. ಆನೆಗೆ ಬಾಳೆಹಣ್ಣು ಕೊಟ್ಟಿಲ್ಲ ಅಂಗಡಿ ತೂಡಿ ಹಾಕಿದೆ ಅಂತ ನಾನು ಇಷ್ಟು ಹೊತ್ತು ಇಲ್ಲಿ ಎಲ್ಲ ಹೇಳಿದೆ. ಈಗ ಈಗ ನೋಡು, ಇನ್ನ ಬಾಳೆಹಣ್ಣು ಎಲ್ಲ ಇಲ್ಲೇ ಬಿಟ್ಟುಂಟು. ನಿಂಡೆ ಬಾಳೆಹಣ್ಣು ಎಣ್ಣೆಗೆ ಅವರಿಗೆ ಬೇಡ, ಗೌಡರ ತೋಟದಲ್ಲಿ ಬೇಕಾದಷ್ಟು ಉಂಟು. ಈಗ ನಿನ್ನ ಬಾಳೆಹಣ್ಣು ನೋಡಿ, ಆನೆ ಬಾಳೆಹಣ್ಣು ಮುಟ್ಟೇ ಇಲ್ಲ. ಹೌದಾ? ನಿಂದ ಏನು ಜ್ಞಾನಿ ಹೇಳಿದ್ದು ಸುಳ್ಳುಂಟಾ? ಬೇಕಾದ್ರೆ ದಿನ ನಮ್ಗೆ ಹೇಳಿ ಸ್ವಾಮಿ. ಬಾಳೆಹಣ್ಣು ಕೊಟ್ಟು ಕೊಟ್ಟು ರೂಢಿ ಮಾಡಿದ್ದು ಯಾರು? ಯಾನು? ಇವನು. ಹಾ, ಇವನೇ ಆನೆಗೆ ಏನೋ ಮಾಡಿ ಉಂಟು. ಎಣ್ಣೆ ಗೌರಿ ಸುಮ್ಮನೆ ಗಲಾಟೆ ಮಾಡುವವಳಲ್ಲಪ್ಪ. ಗೌರಿ ಕೇಳಿ ಸ್ವಾಮಿ, ನಮ್ಮ ಹೆಂಡ್ತಿಗೆ ಕೇಳಿ ಸ್ವಾಮಿ. ಹೇಳಮ್ಮ, ಹೇಳಮ್ಮ. ಅದು ಸ್ವಾಮಿ, ಇವನು ಆನೆಗೆ 2 ಕೆಟ್ಟ ಮಾತು ಬೈದ್ಬಿಟ್ಟ. ಅಂತದ್ದೇನಮ್ಮ ಅಂತ? ಹ್ಞೂ, ಕೆಟ್ಟ ಮಾತು ಸ್ವಾಮಿ, ನಾ ಹೇಳಂಗಿಲ್ಲ. ಹೇಳಮ್ಮ, ನೀನಾದ್ರೂ ಹೇಳಲ್ಲ. ಅಂತದೇನ್ ಬೈದಿಲ್ಲ ಸ್ವಾಮಿ. ಆನೆಗೆ ಫಸ್ಟ್ ಬರ್ತದೆ. ಚಳಿಗೆ ಅಂಥದ್ದೇನ್ ಕೆಟ್ಟ ಮಾತು ಅಂದೆ ಅಂತ ನೀನೇ ಹೇಳು, ನಂಗೆ ಬೈದ್ಯಾ? ಅನ್ನ ಚಳಿಯಿತು, ಅನ್ನ ರೋಗಿ, ರೋಗಿ. ಈಗ ಗೊತ್ತಾಯ್ತಲ್ಲಿ ಸುಮ್ಮನೆ ಗೌರಿ ಕುದುರೆ ಮಾಡಿದ. ಆ ಆನೆಗೆ ಒಂದು ಬಾಳೆಹಣ್ಣು ಇರ್ತದೆ. ಯೋ ದುರ್ಗಪ್ಪ, ಅಲ್ಲಯ್ಯ, ನಿಮ್ಗೆ ಕೆಲಸ ಆಗ್ಬೇಕು ಅಂತಂದ್ರೆ ಮನೆಗೆ ಎಷ್ಟೊತ್ತಿಗೆ ಬೇಕಾದ್ರೂ ಬಂದು ತೊಂದರೆ ಕೊಡ್ತೀರಾ. ಎಲ್ಲಯ್ಯ, ತಗೊಂಡು ಹೋಗಿದ್ ಕೊಡ್ಲಿ, ವಾಪಸ್ ಕೊಡ್ಬೇಡ್ವೆ? ಅಯ್ಯೋ, ನಿಮ್ ಕೊಡ್ಲಿಗೋಸ್ಕರನೇ ಇಲ್ಲಿ ನಿಂತಿರೋದು. ಸರೈಲು ಕಣಯ್ಯ ದುರ್ಗಪ್ಪ. ಅಲ್ಲಯ್ಯ, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನನ್ ಕೊಡ್ಲಿನೇ ನಾನು ಹರಾಜಿಗೆ ಇಟ್ಟಿದ್ದಾರೆ ನನಗೆ. ನಿಮಗೊಂದು ನೆಪ ಸಿಕ್ಬಿಡುತ್ತೆ ನಿಮಗೆ. ಅಯ್ಯೋ, ಅದೇನಾಯ್ತು ಅಂದ್ರೆ ನಾನು ಹಿಂಗೆ ಲೈನ್ ಮೇಲೆ ಕೊಂಬೆ ಕಡಿತಿರ್ಬೇಕಾದ್ರೆ ಈ ಫಾರೆಸ್ಟ್ ನವ್ರು ಬಂದು ಕೊಂಬೆ ಯಾಕೆ ಕಡಿತೀನಿ ಅಂತ ಜೋರ್ ಮಾಡಿ ಮರ ಕಿತ್ಕೊಂಡು ಹೋದ್ರು. ಹೇಳಿದ್ರೆ ಕೇಸ್ ಹಾಕಿದೀವಿ, ಕೋರ್ಟಲ್ಲಿ ತಗೋ ಅಂತಾರೆ. ಅರೆ, ಅದು ನನ್ ಕೊಡ್ಲಿ ಅಂತ ಹೇಳ್ಬೇಕಿತ್ತು ನೀನು. ಹೇಳಿದೆ, ಅವ್ರು ಕೇಳ್ಬೇಕಲ್ಲ, ನನ್ನ ಡ್ಯೂಟಿ ನಾನ್ ಮಾಡ್ತಾ ಇದ್ದೀನಿ ಅಂದ್ರು. ನನ್ ಕೊಡ್ಲಿನ ಹೇಗಯ್ಯ ಕಿತ್ಕೊಂತಾರೆ? ಬಾ, ನಾನು ಬರ್ತೀನಿ, ಒಂದ್ ಮಾತು ಕೇಳಬಿಟ್ರ ಬಾ. ಅಡಿಲಿ ಸರ್, ಮಕ್ಕದ ಮೇಲೆ ಉಗುದ್ ಕೇಳೋಣ. ನೀವು ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡಿರೋ ಜನ. ಇದು ಅಷ್ಟು ಸಿಂಪಲ್ ಇಲ್ಲ ಸರ್. ಈ PWD ಅವರು, ಫಾರೆಸ್ಟ್ನವರು, ಕರೆಂಟ್ನವರು, ಇವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಎನಿಮಿ ನಂಬರ್ 1. ಸರ್, ಇವರಿಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮರನೇ ಬೇಕು. ನಿಜ ಹೇಳ್ತೀನಿ ಸರ್, ಇವ್ರು ಯಾರು ಸೌಟೇನ ಕೊಡ್ತಾನೆ ಇಲ್ಲ. ಸರ್, ಇವರಿಗೆಲ್ಲ ಹೇಗೆ ಬುದ್ಧಿ
ಕಲಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಹೋಗ್ಲಿ ಬಿಡಿ ನಾಗರಾಜ್, ನನ್ ಕೊಡ್ಲಿ ಹೋಗಿ ಹೋಗ್ಲಿ. ತುಂಗಿ ನಂಗೆ ಗೊತ್ತಿಲ್ವಾ? ನಿಮ್ಗೆ ಅಷ್ಟು ಧೈರ್ಯ ಇಲ್ಲ. ಕುಕ್ಕಲ್ ನನ್ನ ಮಗ ಅಷ್ಟಕ್ಕೂ ಇವ್ನು ಯಾಕೋ ಒಂದು ಕಟಕಕ್ಕೆ ಆನೆ ನಿಲ್ವಲ್ಲ. ಏನಯ್ಯ ಹೇಳ್ತಿದ್ಯಾ? ಏನಾಯ್ತು ಅಂದ್ರೆ ಮೊನ್ನೆ ಅಯ್ಯಪ್ಪ ಸ್ವಾಮಿಯವರು ಪೂಜೆ ಮಾಡಿ ಫೋಟೋನ ಆನೆ ಮೇಲಿಟ್ಟು ಎಲ್ಲ ಮೆರವಣಿಗೆ ಮಾಡ್ತಿದ್ರು. ಆನೆ ದಾರಿಲೆಲ್ಲೋ ನೇತಾಡ್ತಿದ್ ಬೈರಿಗೆ ಟಚ್ ಆಗಿ ಪಠಾರನಿದೆ ಅಷ್ಟೇ. ಆನೆ ಅಂಬಾರಿನ ಎತ್ತಾಕಿ ಗದ್ದೆ ಬೈಗಿಟ್ಟು ಕಾಡಂತ ಓಡಾಗಿದೆ. ಎಲ್ಲ ಇದು ತಕೊಂಡು ಜೀಪ್ ಹಾಕೊಂಡು ಕಾಡೆಲ್ಲ ಹುಡ್ತಿದ್ದಾರೆ. ಇನ್ನೂ ಸಿಕ್ಕಿಲ್ಲ. ಅದೇ ನನ್ನ ಮಗನ್ ಗೊತ್ತಿಲ್ಲ ಅಂತ ಕಾಣಿಸ್ದೆ. ಅಯ್ಯೋ, ನೀವು ನಿಮ್ಮ ಡಿಪಾರ್ಟ್ಮೆಂಟು ನಿಮ್ಮ ಆನೆನೋ ಬರ್ತೀನಿ. ಅಂದಾಗೆ ಕೊಟ್ಲಿ ನಾವು ಮರಿದ ಮನೆಗೆ ತಲುಪಿಸ್ಬಿಡು. ಈಗ ಹೆಂಗ್ ಆಗ್ತಿದೆ ಅಂದ್ರೆ ನಿಜ ಹೇಳಿದ್ರೆ ಇವ್ರು ಬಿಡಲ್ಲ, ಸುಳ್ಳು ಹೇಳಿದ್ರೆ ಇವರು ಬಿಡಲ್ಲ. ಅದೇನೋ ಅಂತಾರಲ್ಲ, ಚೋರಿಗೊಂದ್ಕಾಲ ಶೂರಿಗೊಂದ್ಕಾಲ. ಹಂಗಾಗಿದೆ ನನ್ನ ಪರಿಸ್ಥಿತಿ ಈಗ. ಆನೆ ಬಂದಿದೆಯೇನ್ರೋ? ಗೊತ್ತಿದೆ ಕಣಿ, ಅವ್ರೇಲ ಇಲ್ಲ ಬಂದಿಲ್ಲ ಅಷ್ಟೇ. ಸರಿ, ಮಾಲು ಹುಷಾರು, ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಿದೆ ಕಣಿ. ಬೇಗ ಇಲ್ಲ. ತಗೋ. ಇದು ಎಣಿಕೆ ಆಗಿದೆ. ಆನೆಗೆ ಮೊದಲು ಕೆಲಸ. ಸರಿದೇನಿ. ಹೊರಡು. ಗೌರಿ ಮನುಷ್ಯರಾಯೋ ನೀನು ನಾನು ನಿನ್ ಕೃಷ್ಣೇಗೌಡ ಎಲ್ಲ ಕೋಳ ಹಾಕೊಂಡು ಒಳಗಡೆ ಗೊತ್ತಾ ಹೂಗಿ ತನಕ ಕೊಟ್ರೆ ಇನ್ನೇನಾಗುತ್ತೋ? ನಾನು ಕುಡಿದಿಲ್ಲ ಸರಿ, ನಾನು ಕುಡಿದಿಲ್ಲ. ಕೃಷ್ಣೇಗೌಡರು ಕೊಟ್ಟ 2 ಲೀಟರ್ ಶಾಲೆಯನ್ನು ಆನೆಗೆ ಕುಡಿಸಿದೆ. ನಿಮಗೆ ಈನರಿಲ್ಲ. ಎಲ್ಲ ರಾತ್ರಿ ಕೆಲಸ ಆದರೆ ಹೀಗೆ ಆಗೋದು. ನಂಗೆ ಮುಖ್ಯ ಕೊಡ್ತೀಯ? ಆನೆ ಕಾಡಿಗೆ ಹೋದಾಗ ಪಾಪ ಪುಣ್ಯ ನೋಡಿ ಕೆಲಸ ಕೊಟ್ಟೆ ನೋಡು. ಹೋಗೋ ಬೇಗ, ಕೃಷ್ಣೇಗೌಡ ಕರ್ಕೊಂಡು ಬಾ. ಸರಿದ ನೀವು ಮನಸ್ಸಿಲಾಯಿ